ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಇವತ್ತು ನಾವು ದರ್ಶನ ಮಾಡ್ತಾ ಇರುವಂಥ ಈ ಪುಣ್ಯಕ್ಷೇತ್ರವನ್ನು ಜಾಂಬವಂತ ಗುಹೆ ಅಂತ ಕರೀತಾರೆ. ಇದು ಕೇವಲ ಒಂದು ಪ್ರಾಚೀನ ಗುಹೆ ಅಥವಾ ಯಾವುದೋ ಒಂದು ಸ್ಥಳ ಅಲ್ಲ. ಭಾಗವತದಲ್ಲಿ ದಶಮಸ್ಕಂದದ ಶಮಂತಕೋಪಾಖ್ಯಾನದಲ್ಲಿ ಅಮರವಾದ ಸ್ಥಾನವನ್ನು ಪಡೆದಿರುವಂಥ ದಿವ್ಯ ಲೀಲಾ ಸ್ಥಳ ಇದು. ಎರಡು ಭಗವತ್ ಅವತಾರಗಳನ್ನು ಈ ಸ್ಪರ್ಶ ಮಾಡಿದಂಥ ನೆಲ ಇದು. ಅಮರವಾದ ಸ್ಥಾನ ಪಡೆದಿರುವ ದಿವ್ಯ ಲೀಲಾ ಸ್ಥಳ. ಶಮಂತಕಮಣಿ ವಿಷಯದಲ್ಲಿ ಲೋಕದಲ್ಲಿ ಅಪವಾದವನ್ನು ಉದ್ಭವಿಸಿದಾಗ ಸತ್ಯವನ್ನು ಸ್ಥಾಪನೆ ಮಾಡೋದಕ್ಕೋಸ್ಕರ ಸ್ವಯಂ ಶ್ರೀ ಕೃಷ್ಣ ಪರಮಾತ್ಮನೇ ಈ ಗುಹೆಯನ್ನು ಪ್ರವೇಶಿಸಿದ್ದು. ಇಲ್ಲಿ ಮಹಾಬಲಶಾಲಿಯಾದ ಜಾಂಬವಂತ ಮತ್ತು ಪರಮಾತ್ಮ ಶ್ರೀಕೃಷ್ಣನ ನಡುವೆ 28 ದಿನಗಳ ಕಾಲ ಘೋರವಾದ ಯುದ್ಧ ನಡೆದಿದ್ದು. ಆದರೆ ಪರಮಾತ್ಮನ ಲೀಲೆಯನ್ನು ಯಾರು ಬಲ್ಲರು, ಯಾರಿಗೆ ಅರ್ಥ ಆಗುತ್ತೆ ಅದು. ಕೊನೆಗೆ ಜಾಂಬವಂತನಿಗೆ ದಿವ್ಯ ದೃಷ್ಟಿಯಾಗುತ್ತೆ, ದಿವ್ಯ ಜ್ಞಾನೋದಯವಾಗುತ್ತೆ. ತ್ರೇತಾಯುಗದಲ್ಲಿ ತಾನು ಸೇವಿಸಿದ ಶ್ರೀರಾಮಚಂದ್ರನೇ ದ್ವಾಪರದಲ್ಲಿ ಶ್ರೀಕೃಷ್ಣನಾಗಿ ಅವತಾರ ಮಾಡಿದ್ದಾನೆ ಅನ್ನುವಂಥ ಒಂದು ಸತ್ಯದ ಅರಿವಾಗುತ್ತೆ. ಭಗವಂತನ ಚರಣಗಳಲ್ಲಿ ಸಂಪೂರ್ಣವಾಗಿ ಶರಣಾಗ್ತಾನೆ ಜಾಂಬವಂತ. ನಂತರ ತನ್ನ ಪುತ್ರಿಯಾದಂತಹ ಜಾಂಬವತಿಯನ್ನು ಕನ್ಯಾದಾನವಾಗಿ ಕೊಟ್ಟು ಶ್ರೀಕೃಷ್ಣನಿಗೆ ಶಮಂತಕ ಮಣಿಯನ್ನು ಭಗವಂತನಿಗೆ ಅರ್ಪಿಸ್ತಾನೆ. ಶ್ರೀಮದ್ ಆಚಾರ್ಯರ ಸಿದ್ಧಾಂತ ನಮಗೆ ಒಂದು ಮಹತ್ವದ ಸಂದೇಶ ಕೊಡೋದೇನಪ್ಪ ಅಂದರೆ, ಭಗವಂತನ ಸರ್ವೋತ್ತಮ, ಈಸ್ ಓಮ್ನಿ ಪ್ರೆಸೆಂಟ್, ಈಸ್ ಓಮ್ನಿಶಿಯಂಟ್ ಅಂತ ಅರ್ಥ ಮಾಡಿಕೊಂಡು ಅವನ ಮಹಿಮೆಯನ್ನು ಅರಿಯುವಂಥದ್ದೇ ನಿಜವಾದ ಜ್ಞಾನ. ಜಾಂಬವಂತನ ಈ ಘಟನೆ ಅದಕ್ಕೆ ಜೀವಂತವಾದಂಥ ಉದಾಹರಣೆ ಆಗಿದೆ. ಶ್ರೀ ವಾದಿರಾಜ ಗುರುಸಾರ್ವಭೌಮರು ತಮ್ಮ ತೀರ್ಥ ಪ್ರಬಂಧದ ಒಂದು ಇದರಲ್ಲಿ ಉಲ್ಲೇಖ ಮಾಡಿರುವಂಥದ್ದು, ಭಾರತ ದೇಶದ ಪುಣ್ಯಕ್ಷೇತ್ರಗಳನ್ನು ಸ್ಮರಿಸಿ ಅವುಗಳನ್ನು ದರ್ಶನ ಭಕ್ತಿಯಿಂದ ವೃದ್ಧಿಸುತ್ತದೆ ಅಂತ ಹೇಳಿರುವಂಥದ್ದು. ಅದನ್ನು ನೋಡಿ ಬರೀ ನೋಡೋದು ಮಾತ್ರವಲ್ಲ, ಇದೇ ಭಾವವನ್ನು ಶ್ರೀ ರಾಘವೇಂದ್ರ ಸ್ವಾಮಿಗಳು ಹೇಳಿದ್ದಾರೆ ಅಂತ ತಿಳಿಬೇಕು. ತೀರ್ಥಯಾತ್ರೆ ಅಂದರೆ ಬರೀ ಸುಮ್ಮನೆ ಹೋಗಿ ನೋಡ್ಕೊಂಡು ಬರೋವಂಥದ್ದಲ್ಲ. ಅಲ್ಲಿನ ತೀರ್ಥ ಅಂದರೆ ಅಲ್ಲಿನ ಒಂದು ಇದನ್ನು ಮಿಂದು ಆ ಒಂದು ನದಿಗಳಲ್ಲಿ ಪುಣ್ಯವನ್ನು ಸಂಪಾದನೆ ಮಾಡಿ, ಜೊತೆಗೆ ಅಲ್ಲಿ ನಡೆದಂತಹ ಒಂದು ಭಗವದ್ಲೀಲೆಯ ಸ್ಮರಣೆಯನ್ನು ಮತ್ತು ತತ್ವಚಿಂತನೆಯನ್ನು ಮಾಡುವಂಥದ್ದೇ ತೀರ್ಥಯಾತ್ರೆ. ಅದರಿಂದ ಈ ಜಾಂಬವಂತ ಗುಹೆಯ ದರ್ಶನ ಮಾಡುವ ಪ್ರತಿಯೊಬ್ಬ ಸದ್ಭಕ್ತನಿಗೂ ಕೂಡ ಶ್ರೀರಾಮಚಂದ್ರ, ಶ್ರೀ ಕೃಷ್ಣದೇವರು ಅಭೇದ ದಿವ್ಯ ಲೀಲೆಯನ್ನು ಸ್ಮರಿಸಿ ಜಾಂಬವಂತನ ಅಚಲ ಭಕ್ತಿಯನ್ನು ನಮಗೂ ಸಹ ಒಂದು ಸ್ವಲ್ಪ ಕರುಣಿಸುವಂತ ಬೇಡಿಕೊಳ್ಳಬೇಕು ಅಂತ ಹೇಳ್ತಾ, ಶ್ರೀ ಕೃಷ್ಣಾರ್ಪಣಮಸ್ತು. ಸರ್ವೇ ಸಜ್ಜನ ಸುಖಿನೋ ಭವಂತು.